ಹಲೋ ಎವ್ರಿವನ್. ನಾವು ಈ ವಿಡಿಯೋದಲ್ಲಿ ಕಾಮೆಡ್-ಕೆ ಎಕ್ಸಾಮ್ಗೆ ಅಪ್ಲೈ ಮಾಡೋದು ಯಾವ ರೀತಿ, ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಕಾರಣಕ್ಕೋಸ್ಕರ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ನಮ್ಮ ಚಾನಲಿಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ನೀವು ಆಗ ಗೂಗಲ್ ಕ್ರೋಮ್ ಅಥವಾ ಗೂಗಲಿಗೆ ಯಾವುದಕ್ಕಾದ್ರು ಒಂದಕ್ಕೆ ಹೋಗ್ಬಿಟ್ಟು ನೀವೇನು ಮಾಡ್ತೀರ ಅಂದರೆ ಕಾಮೆಡ್-ಕೆ ಅಂತ ನೀವು ಸರ್ಚ್ ಮಾಡಿ. ಕಾಮೆಡ್-ಕೆ ಅಂತ ಸರ್ಚ್ ಮಾಡಿದಾದಮೇಲೆ ಈ ರೀತಿ ಓಪನ್ ಆಗುತ್ತೆ. ಈ ಓಪನ್ ಆದಾಗ ಇಲ್ಲಿ ಮೊದಲನೇ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ, ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಆವಾಗ ಅಫಿಷಿಯಲ್ ವೆಬ್ಸೈಟ್ ಇದೆ. ಅದು ಓಪನ್ ಆಗ್ತಿದ್ದ ತಕ್ಷಣ ಇಲ್ಲಿ ಕಂಪ್ಲೀಟಾಗಿ ಯಾವ ರೀತಿ ಅಪ್ಲೈ ಮಾಡ್ತಕ್ಕಂಥದ್ದು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಕೇಳುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಹೌ ಟು ಅಪ್ಲೈ, ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಕೊಟ್ಟಿದ್ದಾರೆ. ಅಂದರೆ ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಅವ್ರು ಕಂಪ್ಲೀಟಾಗಿ ವಿಡಿಯೋನ ಮಾಡಿದ್ದಾರೆ. ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ನ ಮಾಡ್ಕೊಬೇಕು. 2026ಗೆ ಅಂತಲೇ ಇದು ಒಂದು ವಿಡಿಯೋನ ಮಾಡಿರ್ತಾರೆ. ಆ ಕಾರಣಕ್ಕೋಸ್ಕರ ನೀವು ಈ ವಿಡಿಯೋನ ಇಲ್ಲಿ ಹೋಗ್ಬಿಟ್ಟು ವಾಚ್ ಮಾಡ್ಬೋದು. ಓಕೆನಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೌ ಟು ಅಪ್ಲೈ, ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಇದೆ. ಇಲ್ಲಿ ಕೆಳಗಡೆ ನೀವು ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಮತ್ತು ನೀವು ಅಪ್ಲೈ ಮಾಡೋಕ್ಕೆ ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ರಿಜಿಸ್ಟರ್ ಆರ್ ಲಾಗಿನ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮತ್ತು ಲಾಗಿನ್ ಆಗ್ಬೋದು. ಓಕೆನಾ? ನೋಡಿರಿ, ಈ ರೀತಿ ಬರುತ್ತೆ. ನಿಮ್ಮದು ಐ ಡಿ ಮತ್ತು ಅದನ್ನು ಕೊಟ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಮತ್ತು ಈ ಒಂದು ಎಕ್ಸಾಮ್ಗೆ ಇಲ್ಲಿ ನೋಡಿರಿ, ಈ ಒಂದು PDF ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ ಆಗುತ್ತೆ, ಏನೆಲ್ಲ ಮಾಡಬೇಕು, ಆ ರೀತಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಬೇಕಿದ್ರೆ ನೀವು ಈ ಒಂದು ಇದನ್ನು ಓಪನ್ ಮಾಡ್ಕೊಂಬಿಟ್ಟು ನೀವು ನೋಡ್ಬೋದು. ಈಗಾಗಲೇ ಫೆಬ್ರವರಿ 3ರಿಂದನೇ ಕಾಮೆಡ್-ಕೆ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಶುರುವಾಗಿದೆ, ಸ್ಟಾರ್ಟಿಂಗ್ ಡೇಟು. ಮತ್ತು ಎಕ್ಸಾಮ್ ಯಾವಾಗಿರುತ್ತೆ, ಮಾಕ್ ಟೆಸ್ಟ್ ಯಾವಾಗಿರುತ್ತೆ, ಮತ್ತು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದರಲ್ಲಿ ನೋಡ್ತಾ ಹೋಗ್ಬೋದು. ಮತ್ತು ನಾನೆಲ್ಲ ಹೇಳ್ತಾ ಹೋದರೆ ಈ ಒಂದು ವಿಡಿಯೋ ದೊಡ್ಡದಾಗ್ತಾ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು PDF ನೋಡ್ಕೊಂಬಿಟ್ಟು ಬೇಕಿದ್ರೆ ಈ ಒಂದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಕಾರಣಕ್ಕೋಸ್ಕರ ಅಲ್ಲೋಗಿ ನೋಡಿ. ಅಕಸ್ಮಾತ್ ಏನಾದ್ರು ಡೌಟ್ ಇತ್ತಂತಂದರೆ ನನಗೆ ಕಮೆಂಟ್ ಮಾಡಿ. ಮತ್ತು ಇವಾಗ ನೋಡಿರಿ, ಇಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆನಾ? ಈ ರೀತಿ ನೀವು ಇಲ್ಲಿ ಹೋಗಿ ಇದು ಮಾಡ್ಬೋದು. ಇಲ್ಲೊಂದು ನೋಡಿರಿ, ಕಾಮೆಡ್-ಕೆ ಕ್ವಿಕ್ ಗೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಸಹ ನೀವು ಹೋಗ್ಬಿಟ್ಟು ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 3/2/2026 ಟ್ಯೂಸ್ಡೇ ಏನಾಗಿದೆ, ಸ್ಟಾರ್ಟ್ ಆಗೈತೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಲಾಸ್ಟ್ ಡೇಟ್ ಯಾವಾಗೈತಪ್ಪ ಅಂತಂದರೆ 16th 3 ಅಂದರೆ ಮಾರ್ಚ್ 16ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ನೀವು ಸಾಕಷ್ಟು ಜನ ಕೇಳ್ಬೋದು ಲಾಸ್ಟ್ ಡೇಟ್ ಎಲ್ಲಿವರೆಗೂ ಇರುತ್ತೆ ಅಂತ. ಅಂದರೆ 16th 3ವರೆಗೂ ಇರುತ್ತೆ. ಏಪ್ರಿಲ್ 10th ಅವರು ಟೈಮ್ ಕೊಡ್ತಾರೆ. ಏನಕ್ಕಪ್ಪ ಅಂತಂದರೆ ನೀವು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ಲಾಸ್ಟ್ 13th ತನಕ, ಅಂದರೆ 13 ಏಪ್ರಿಲ್ 13ನೇ ತಾರೀಕುವರೆಗೂ ಅವ್ರು ಟೈಮ್ ಕೊಡ್ತಾರೆ. ಅಂದರೆ 3 ದಿವಸ ಅವಕಾಶ ಕೊಡ್ತಾರೆ. ನೀವು ಏನಾದರೂ ತಪ್ಪು ಮಾಡಿದರೆ ಅದನ್ನು ಎಡಿಟ್ ಮಾಡೋಕ್ಕೋಸ್ಕರ ಅಂತ ಅವಕಾಶ ಕೊಡ್ತಾರೆ. ಮತ್ತು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳಕ್ಕೆ, ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳಕ್ಕೆ 29ನೇ ತಾರೀಕು ಏಪ್ರಿಲ್ 29ಕ್ಕೆ ಟೈಮ್ನ ಕೊಡ್ತಾರೆ. ಮತ್ತು ಈ ಒಂದು ಏನು ಆಲ್ ಟಿಕೆಟ್ ಇದೆ, ಈ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡೋಕ್ಕೆ ಲಾಸ್ಟು ಸ್ಯಾಟರ್ಡೇವರೆಗೂ ಟೈಮ್ ಕೊಡ್ತಾರೆ. ಅಂದರೆ ಮೇ 9ನೇ ತಾರೀಕುವರೆಗೂ ಟೈಮ್ ಕೊಡ್ತಾರೆ. ಸಾಕಷ್ಟು ದಿನ ಟೈಮ್ ಇರುತ್ತೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳಕ್ಕೆಲ್ಲ. ಪ್ರತಿಯೊಂದು ಅಪ್ಡೇಟ್ಸ್ಗಳು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಲಾಸ್ಟ್ ಡೇಟ್ ಬಿಟ್ಟಾಗ ನೀವು ಸಾಕಷ್ಟು ಜನ ಮರ್ತೋಗ್ತೀರಾ. ಆ ಕಂಪ್ಲೀಟ್ ವೀಡಿಯೋ ಮಾಡ್ತಾ ಹೋಗ್ತಾ ಇರ್ತೀನಿ. ಆ ಕಾರಣಕ್ಕೋಸ್ಕರ ಮತ್ತು KCET ಆಗಿರ್ಬೋದು, KCET ಎಕ್ಸಾಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಚಾನಲ್ಗೆ ಇನ್ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೇನಾದ್ರು ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.